ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಇವೇಸ್ ಕ್ರಿಯೇಷನ್. ಇವಾಗ ಸಿಂಪಲ್ಲಾಗಿ ಒಂದು ಕ್ರೋಶ ಹಾಕಿ ಬೇಬಿ ಕುಚ್ಚನ ಹೆಂಗೆ ಹಾಕೋದು ಅಂತ ನೋಡೋಣ. ಇಲ್ಲಿ ಸಾರಿ ಬಂದು ಪರ್ಪಲ್ ಕಲರ್ ಮತ್ತು ಪಲ್ಲು ಬಂದು ಪಿಕಾಕ್ ಗ್ರೀನ್ ಕಲರಲ್ಲಿದೆ. ಇವಾಗ ಡಿಸೈನ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಈ ಡಿಸೈನ್ ಬಂದು ತುಂಬ ಈಸಿಯಾಗಿದೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 6 ಎಳೆ ದಾರನ ನೋಟ್ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ 2 ಸರಿ ಸಿಂಗಲ್ ಕ್ರೋಶ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸಿಲ್ಕ್ ಥ್ರೆಡ್ ಬಂದು ಬಾಡಿ ಕಲರ್ ತೊಗೊಂಡಿದ್ದೀನಿ, ಪರ್ಪಲ್ ಕಲರ್. ಒಂದು ಸರಿ ಮತ್ತು ಇನ್ನೊಂದು ಸರಿ ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಈ ಥರ 2 ಸರಿ ಸಿಂಗಲ್ ಕ್ರೋಶ ಹಾಕಿದ ಮೇಲೆ 2 ಚೈನ್ ಹಾಕ್ಕೋಬೇಕು ಮತ್ತು ನಿಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಪಕ್ಕದ ಪಾಯಿಂಟ್ಗೆ ಹೋಗಿ ದಾರನ ತಂದು 2 ದಾರನ ಒಂದು ಮಾಡ್ಕೋಬೇಕು, ಇನ್ನೆರಡು ದಾರನ ಒಂದು ಮಾಡ್ಕೋಬೇಕು. ಈ ಥರ ಕಂಬ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ನಿಡಲ್ ಮೇಲೆ ದಾರ ತಗೊಂಡು ಅದೇ ಪಕ್ಕದ ಪಾಯಿಂಟ್ಗೆ ಹೋಗಿ ದಾರನ ತಂದು 2ರಲ್ಲೊಂದು 2ರಲ್ಲಿ ಒಂದು, ಇದೇ ಥರ ಕಂಬ ಮಾಡ್ಕೋಬೇಕು. ನೆಕ್ಸ್ಟ್ ನಿಡಲ್ ಮೇಲೆ ದಾರ ತಗೋಬೇಕು. ಅದೇ ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿ ಸಾರಿಯಲ್ಲಿ 2ರಲ್ಲೊಂದು 2ರಲ್ಲೊಂದು, ಫಸ್ಟ್ 2 ಚೈನ್ ಹಾಕಿದ್ವಲ್ಲ ಅದು ಒಂದು ಕಂಬದ ಥರ ಇರುತ್ತೆ. ಮತ್ತು 4 ಕಂಬ ಮಾಡ್ಕೋಬೇಕು. ಟೋಟಲಿ 5 ಆದಮೇಲೆ 3 ಚೈನ್ ಹಾಕ್ಕೋಬೇಕು. ಮತ್ತು ನಿಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಅಲ್ಲಿಗೆ ನಿಡಲ್ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೋಬೇಕು ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಈ ಥರ ಕಂಬ ಹಾಕ್ಕೋಬೇಕು. ನಿಡಲ್ ಮೇಲೆ 1 ಟೈಮ್ ದಾರ ತಗೊಂಡು ನಾವು ಕಂಬ ಮಾಡ್ಕೊಂಡಿದ್ವಲ್ಲ ಅದೇ ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿ ದಾರನ ತಂದು 2ರಲ್ಲೊಂದು 2ರಲ್ಲಿ ಒಂದು, ಇದೇ ಥರ ಕಂಬನ ಮಾಡ್ಕೋಬೇಕು. ಇಲ್ಲಿ ಕಂಬದ ಹೈಟು ಸೇಮ್ ಇರಬೇಕು ಮತ್ತು ಪಾಯಿಂಟು ನೆಕ್ಸ್ಟ್ ಪಾಯಿಂಟಿಗೆ ಹೋಗಿ ನಾವು ದಾರನ ತರಬೇಕು. ನಿಡಲ್ ಮೇಲೆ ದಾರ ತಗೊಂಡು ಅದೇ ನೆಕ್ಸ್ಟ್ ಪಾಯಿಂಟ್ ಹೋಗಿ ದಾರನ ತಂದು 2ರಲ್ಲಿ ಒಂದು 2ರಲ್ಲಿ ಒಂದು, ಇದೇ ಥರ 5 ಕಂಬನ ಮಾಡ್ಕೋಬೇಕು. ಇವಾಗ 5 ಕಂಬ ಆದಮೇಲೆ 3 ಚೈನ್ ಹಾಕ್ಕೋಬೇಕು. ಆಮೇಲೆ ನಿಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ದಾರನ ತಂದು 2 ದಾರನ ಒಂದು ಮಾಡ್ಕೋಬೇಕು, ಇನ್ನೆರಡು ದಾರನ ಒಂದು ಮಾಡ್ಕೋಬೇಕು. ಅದೇ ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿ ದಾರನ ತಂದು 2ರಲ್ಲಿ ಒಂದು 2ರಲ್ಲಿ ಒಂದು, ಇದೇ ಥರ 5 ಕಂಬ ಹಾಕೊಳ್ಳೋದು ಮತ್ತು 3 ಚೈನ್ ಹಾಕೋದು. ತುಂಬ ಈಸಿ ಇದೆ ಫ್ರೆಂಡ್ಸ್. ಬರೀ ಕಂಬ ಮತ್ತು ಚೈನ್ ಹಾಕೋದು ಬಂದರೆ ಈಸಿಯಾಗಿ ಈ ಡಿಸೈನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. 3 ಚೈನ್ ಗ್ಯಾಪಲ್ಲಿ ನಮಗೆ ಕುಚ್ಚಗಳು ಬರುತ್ತೆ. ಈ ಥರ ಹಾಕ್ಕೊಂಡು ಹೋಗಬೇಕು. ನೋಡಿ, ಇನ್ನೂ ಒಂದು ಕಂಬ ಹಾಕ್ಕೋಬೇಕು. ಈ ಥರ ಕಂಬ ಹಾಕ್ಕೊಂಡು 3 ಚೈನ್ ಹಾಕ್ಕೋಬೇಕು. ನಿಡಲ್ ಮೇಲೆ 1 ಟೈಮ್ ದಾರ ತಗೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ದಾರನ ತಂದು 2 ದಾರನ ಒಂದು ಮಾಡ್ಕೋಬೇಕು, ಇನ್ನೆರಡು ದಾರನ ಒಂದು ಮಾಡ್ಕೋಬೇಕು. ಬಿಗಿನರ್ಸ್ ತುಂಬ ಈಸಿಯಾಗಿ ಹಾಕ್ಕೋಬಹುದು ಡಿಸೈನ್ನ. ನಿಮಗೆ ಬೀಡ್ಸ್ ಏನು ಬೇಡ, ತುಂಬ ಗ್ರ್ಯಾಂಡಾಗಿ ಸ್ವಲ್ಪ ಬೇಬಿ ಕುಚ್ಚ ಹಾಕ್ಕೋಬೇಕು ಅಂದರೆ ಈ ಥರ ನೀಟಾಗಿ ಈಸಿಯಾಗಿ ಮಾಡ್ಕೋಬೋದು. ಈ ಥರ 5 ಕಂಬ ಹಾಕ್ಕೊಳ್ಳೋದು ಮತ್ತು 3 ಚೈನ್ ಹಾಕಿ ಇಡೀ ಫುಲ್ ಸಾರಿನೂ ಇದೇ ಥರ ಮಾಡ್ಕೊತಾ ಹೋಗಬೇಕು. ತ್ರೀ ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋದು. ತುಂಬ ಈಸಿಯಾಗಿ ಹಾಕ್ಕೋಬಹುದು ಈ ಡಿಸೈನ್ನ. ನೋಡಿ, ಇದೇ ಥರ ಹಾಕ್ಕೊಂಡು ಹೋಗಬೇಕು. 5 ಕಂಬ ಮತ್ತು
3 ಚೈನ್ ಗ್ಯಾಪು, 5 ಕಂಬ 3 ಚೈನ್ ಗ್ಯಾಪು. ಇದೇ ಥರ ಫುಲ್ ಸಾರಿಗೆ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಹೈಟು ಸೇಮ್ ಇರಬೇಕು. ನೀವು ಒಂದ್ಸರಿ ಮೇಲೆ ಒಂದ್ಸರಿ ಕೆಳಗೆ ತಗೋಬಾರ್ದು, ಅವಾಗ ಚೆನ್ನಾಗಿ ಕಾಣಿಸಲ್ಲ. ಮತ್ತು ಗ್ಯಾಪು ಅಷ್ಟೇ ಸೇಮ್ ಗ್ಯಾಪ್ ಇರಬೇಕು. ನೋಡಿ ಇದೇ ಥರ ಫುಲ್ ಸಾರಿಗೆ ಮಾಡ್ಕೊಂಡಿದ್ದೀನಿ. ಇವಾಗ ಫುಲ್ ಸಾರಿ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಲಾಸ್ಟಲ್ಲಿ ಈ ಥರ ನಾನು ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ. ಈ ಥರ 2 ಚೈನ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ. ಫುಲ್ ಸಾರಿ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ಕುಚ್ಚ ಹಾಕೋದು ಹೆಂಗಂತ ನೋಡೋಣ. ನಾನಿಲ್ಲಿ ಕುಚ್ಚ ಹಾಕೋಕ್ಕೆ ಸಾರಿನ ಉಲ್ಟಾ ಇಟ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 135 ಎಳೆ ದಾರನ ತಗೊಂಡು ಗಮ್ ಹಾಕಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. 2 ಕಲರ್ನೂ ತಗೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಇವಾಗ ಹೆಂಗೆ ಕುಚ್ಚ ಹಾಕೋದು ಅಂತ ನೋಡೋಣ. ಹೆಮ್ಮಿಂಗ್ ನೀಡಲ್ಗೆ ಇದು ಬಾರ್ಡ್ರು ಸಿಲ್ವರ್ ಕಲರ್ ಬಂದಿರೋದ್ರಿಂದ ಸಿಲ್ವರ್ ಕಲರ್ ಜರಿ ಥ್ರೆಡ್ನ ತಗೊಂಡಿದ್ದೀನಿ. ಇವಾಗ ಈ 3 ಚೈನ್ ಗ್ಯಾಪ್ ಒಳಗಡೆ ಈ ಸಿಲ್ಕ್ ಥ್ರೆಡ್ನ ಹಾಕಿ ಈ ಥರ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಈ ಜರಿ ಥ್ರೆಡ್ಡಿಂದ ಈ ನಿಡಲ್ನ ಈ ಕುಚ್ಚದ ಮಧ್ಯ ಗ್ಯಾಪಿಂದ ಈ ಕಡೆ ತಗೊಬಂದು ಸ್ವಲ್ಪ ಇರುವಾಗಲೇ ನಾವು ಸಿಲ್ಕ್ ಥ್ರೆಡ್ ಜೊತೆನೇ ಇಟ್ಕೋಬೇಕು. ಮತ್ತು ಹಿಂದೆಯಿಂದ ನಿಡಲ್ನ ತಗೊಬಂದು ಈ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಕುಚ್ಚದ ಹಿಂದೆಯಿಂದ ನಿಡಲ್ನ ತಗೊಬಂದು ಈ ಜರಿ ಥ್ರೆಡ್ ಗ್ಯಾಪ್ ಒಳಗಡೆ ನಿಡಲ್ನ ತಗೊಬಂದು ಈ ಥರ ಲಾಕ್ ಮಾಡ್ಕೋಬೇಕು. ಇದೇ ಥರ 3 ರಿಂದ 4 ಸರಿ ನಾವು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ನಾವು ಕುಚ್ಚದ ಮೇಲೆಯಿಂದ ನಿಡಲ್ನ ಹಾಕಿ ಕೆಳಗಡೆ ತಂದು ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೋಡಿಕೊಂಡು ಟ್ರಿಮ್ ಮಾಡ್ಕೋಬೇಕು. ನಾನಿಲ್ಲಿ ಬೇಬಿ ಕುಚ್ಚ ಥರ ಮಾಡ್ಕೊತಾ ಇದ್ದೀನಿ. ಹೈಟ್ ಕಮ್ಮಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಬೇಬಿ ಕುಚ್ಚ ಮಾಡ್ಕೊತಾ ಇದ್ದೀನಿ. ಇದೇ ಥರ ಇನ್ನೊಂದು ಕಲರ್ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಕಲರು ಇದೇ ಥರ ಹಾಕ್ಕೊಂಡು ಸೇಮ್ ಅದೇ ಥರ ಜರಿ ಥ್ರೆಡ್ಡಿಂದ ಕುಚ್ಚದ ಮಧ್ಯದಿಂದ ನಿಡಲ್ನ ತಗೊಬಂದು ಸ್ವಲ್ಪ ಇರುವಾಗಲೇ ಸಿಲ್ಕ್ ಥ್ರೆಡ್ ಜೊತೆನೇ ಇಟ್ಕೋಬೇಕು. ಹಿಂದೆಯಿಂದ ಜರಿ ಥ್ರೆಡ್ನ ಪಾಸ್ ಮಾಡಿಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಒಳಗಡೆಯಿಂದ ಹಿಂದೆಯಿಂದ ನಿಡಲ್ ತಗೊಬಂದು 2 ಗ್ಯಾಪ್ ಇದೆಯಲ್ಲ ಅದರೊಳಗಡೆ ನಿಡಲ್ ಹಾಕ್ಕೋಬೇಕು. ಎಳ್ಕೊಂಡ್ರೆ ಲಾಕ್ ಆಗುತ್ತೆ ಅದು. ಇದೇ ಥರ 3 ರಿಂದ 4 ಸರಿ ಹಾಕ್ಕೋಬೇಕು. ನಾನಿಲ್ಲಿ ಸಾರಿನ ಉಲ್ಟಾ ಇಟ್ಕೊಂಡಿದ್ದೀನಿ, ಯಾಕಂದರೆ ಈ ಗಂಟುಗಳೆಲ್ಲ ಹಿಂದೆ ಬರುತ್ತೆ, ಆವಾಗ ಫ್ರಂಟ್ ಸೈಡು ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಉಲ್ಟಾ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಈ ಥರ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ನಾವು ಫುಲ್ ಸಾರಿಗೆ ಮಾಡ್ಕೊತೀನಿ. ಮತ್ತು ಇಲ್ಲಿ ನಾವಿಲ್ಲಿ ಲಾಸ್ಟಲ್ಲಿ 2 ಚೈನ್ ಹಾಕಿ ಎಂಡ್ ಮಾಡಿದ್ವಲ್ಲ, ಇದನ್ನು ಸ್ವಲ್ಪ ಥ್ರೆಡ್ ಬಿಟ್ಟು ಕಟ್ ಮಾಡಿ ಅಲ್ಲೇ ಇದು ಬ್ಯಾಕ್ ಸೈಡ್ ಅಲ್ವಾ, ಇಲ್ಲಿ ಗಮ್ ಹಾಕಿ ಈ ಥರ ಅಂಟಿಸ್ಕೋಬೇಕು. ಆವಾಗ ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ. ಈ ಥರ ನೀಟಾಗಿ ಗಮ್ ಹಾಕಿ ಅಂಟಿಸ್ಕೋಬೇಕು. ಇದು ಆರಿದ ಮೇಲೆ ಏನು ಈ ಥರ ಗಮ್ ಏನು ಕಾಣಿಸಲ್ಲ, ಇದು ಸರಿ ಹೋಗುತ್ತೆ. ಆಮೇಲೆ ನಾನು ಇದೇ ಥರ ಕುಚ್ಚ ಹಾಕಿ ಫುಲ್ ಸಾರಿನ ಮಾಡ್ಕೊತೀನಿ. ನೋಡಿ ಫುಲ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ತುಂಬ ನೀಟಾಗಿ ಬಂತು, ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ನಿಮಗೆ ಬೇಬಿ ಕುಚ್ಚದಲ್ಲೇ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಈ ಥರ ನೀಟಾಗಿ ಮಾಡ್ಕೋಬೋದು. ಇದು 2 ಕಲರ್ ಸಾರಿ ಇರೋದ್ರಿಂದ ಈ ಥರ 2 ಕಲರ್ ಸಿಲ್ಕ್ ಥ್ರೆಡ್ಡಿಂದ ಈ ಥರ ಕುಚ್ಚ ಹಾಕ್ಕೊಂಡಿದ್ದೀನಿ. ನೋಡಿ ತುಂಬ ಸಿಂಪಲ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ಈಸಿಯಾಗಿ ಕೂಡ ಇದೆ. ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ. ನಿಮಗೆ ಯಾವುದು ಬೀಡ್ಸ್ ಬೇಡ ಮತ್ತು
ಗ್ರ್ಯಾಂಡಾಗಿ ಬೇಬಿ ಕುಚ್ಚಬೇಕು ಅಂದರೆ ಈ ಥರ ನೀಟಾಗಿ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ನೋಡಿ ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ, ಫೋಲ್ಡ್ ಮಾಡಿದಾಗ ಈ ಥರ ಕಾಣಿಸ್ತಾ ಇರುತ್ತೆ. ನೋಡಿ ಇದಕ್ಕೆ ರೇಟ್ ಬಂದು 300ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು, ಪ್ಲೇಸಸ್ ವೈಸ್ ಆಗುತ್ತೆ. ಇದು ಕುಚ್ಚ ತುಂಬ ಹಿಡಿಯುತ್ತಲ್ವ, ಟೈಮ್ ತಗೊಳುತ್ತೆ, ಆದ್ದರಿಂದ ಇಷ್ಟನ್ನು ತಗೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.